ಒಂದ್ಸರಿ ಈ ಒಂದು ಯುದ್ಧ ಭೂಮಿಯಲ್ಲಿ ಒಬ್ಬ ಸೈನಿಕ ಎದುರಾಳಿ ಸೈನ್ಯದ ಕಡೆ ಧಾವಿಸಿ ಹೋಗ್ತಾ ಇರ್ತಾನೆ. ಅವ್ನ ಕಮಾಂಡರ್ ಅವನ್ನ ಸ್ಟಾಪ್ ಮಾಡಿ ಕೇಳ್ತಾನೆ, ಎಲ್ಲಿಗೆ ಹೋಗ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ ಅಂತ. ಅವ್ನು ಹೇಳ್ತಾನೆ, ನನ್ನ ಸ್ನೇಹಿತ ಎದುರಾಳಿ ಸೈನ್ಯದ ಕಡೆ ಹೋಗಿದ್ದಾನೆ, ಅವನ್ನ ಕಾಪಾಡಿ ಕರ್ಕೊಂಡು ಬರಬೇಕು ಅಂತ. ಅವ್ನು ನನಗೋಸ್ಕರ ಕಾಯ್ತಾ ಇರ್ತಾನೆ ಅಂತ. ಕಮಾಂಡರ್ ಹೇಳ್ತಾನೆ, ಸಾಧ್ಯನೇ ಇಲ್ಲ, ಆಗಿರೋ ಗುಂಡಿನ ದಾಳಿಗೆ ಇಷ್ಟೊತ್ತಿಗಾಗಲೇ ನಿನ್ನ ಸ್ನೇಹಿತನ ಪ್ರಾಣ ಹೊರಟೋಗಿರ್ಬೇಕು, ನೀನು ಆ ಕಡೆ ಹೋಗಿ ನಿನ್ನ ಜೀವಕ್ಕೆ ಕುತ್ತು ತಂದ್ಕೋಬೇಡ ಅಂತ. ಇವನು ಕೇಳೋದಿಲ್ಲ, ಕಮಾಂಡರ್ನೇ ತಳ್ಳಿ ಓಡಿ ಹೋಗ್ತಾನೆ ಆ ಕಡೆ. ಅರ್ಧ ಗಂಟೆ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಅರ್ಧ ಗಂಟೆ ಆದಮೇಲೆ ತನ್ನ ಸ್ನೇಹಿತನ ಹೆಣವನ್ನ ಹೆಗಲ ಮೇಲೆ ಹಾಕೊಂಡು ಬರ್ತಾನೆ ಈ ಕಡೆ. ಮೈಯೆಲ್ಲ ರಕ್ತ ಸೋರ್ತಾ ಇರುತ್ತೆ, ಗುಂಡೇಟ್ಗಳಿರ್ತವೆ. ಕಮಾಂಡರ್ ಹೇಳ್ತಾನೆ, ಏನಾಯ್ತು, ನಾನು ಹೇಳ್ದೆ ಅಲ್ವಾ ನಿನಗೆ ಹೋಗ್ಬೇಡ ಅಂತ, ಅವ್ನು ಬದುಕಿರೋದಿಲ್ಲ ಅಂತ. ಇಷ್ಟೆಲ್ಲ ಗುಂಡೇಟ್ ತಿಂದಿದ್ಯಾ, ಇಷ್ಟೆಲ್ಲ ರಕ್ತ ಸೋರ್ದಿದೆ, ಏನು ಉಪಯೋಗ ಆಯಿತು, ಏನು ಅವಶ್ಯಕತೆ ಇತ್ತು ಅಂತ. ಅವ್ನು ಹೇಳ್ತಾನೆ, ಅವಶ್ಯಕತೆ ಇತ್ತು, ಉಪಯೋಗ ಆಯಿತು. ನಾನು ಅಲ್ಲಿ ಹೋದಾಗ ಅವನ ಜೀವ ಇನ್ನೂ ಅವನ ದೇಹದಲ್ಲೇ ಇತ್ತು. ಅವ್ನು ನನ್ನ ಕಡೆ ನೋಡಿ ಸಣ್ಣ ಧ್ವನಿಯಲ್ಲಿ ಹೇಳ್ದ, ನೀನು ಬರ್ತೀಯ ಅಂತ ನನಗೆ ಗೊತ್ತಿತ್ತು ಅಂತ. ಹಾಗೆ ಹೇಳ್ತಾ ಹೇಳ್ತಾನೆ ನನ್ನ ಕೈಯಲ್ಲಿ ಪ್ರಾಣ ಬಿಟ್ಟ. ಹೋಗ್ಬೇಕಾದ್ರೆ ನಾನು ಅವನಿಗೋಸ್ಕರ ಬಂದೆ ಅಂತ ಅವನಿಗೆ ಗೊತ್ತಿತ್ತು. ನಂಗೆ ಅಷ್ಟೇ ಬೇಕು, ಅಷ್ಟೇ ಸಾಕು ಅಂತ. ನಮ್ಮ ಜೀವನದಲ್ಲಿ ಈ ಥರ ಸ್ನೇಹಿತರು ಇರ್ತಾರೆ. ನಾವು ಬೇರೆಯವ್ರ ಜೀವನದಲ್ಲಿ ಈ ಥರ ಸ್ನೇಹಿತರಾಗಿರ್ತೇವೆ. ಏನಾದರೂ ತಪ್ಪಾದರೆ ನಮ್ಮ ಮೇಲೆ ಯಾರಾದರೂ ನಂಬಿಕೆ ಇಟ್ಕೊಂಡಿದ್ರೆ, ಸ್ನೇಹ ಅಂತ ಬೆಳೆಸಿದ್ರೆ, ಪ್ರತಿ ಸಂಬಂಧಕ್ಕೂ ಸ್ನೇಹನೇ ಬೇರು. ಅಂತ ಸ್ನೇಹನ ಉಳಿಸ್ಕೊಳ್ಳೋದು ಮುಖ್ಯ, ತಪ್ಪನ್ನ ಸರಿ ಮಾಡೋದು ಮುಖ್ಯ, ಅವ್ರು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ರೆ ಸರಿ ದಾರಿ ಕರ್ಕೊಂಬರೋದು ಮುಖ್ಯ, ಆ ನಂಬಿಕೆನ ಉಳಿಸ್ಕೊಳ್ಳೋದು ಮುಖ್ಯ. ನಿಮ್ಮ ಜೀವನದಲ್ಲಿ ಆ ಥರದವ್ರು ಯಾರು ಇದ್ದೀರಾ? ನೀವು ಯಾರ್ದಾರು ಜೀವನದಲ್ಲಿ ಆ ಥರ ಇದ್ದೀರಾ? ಯೋಚನೆ ಮಾಡಿ.